ಮೈತ್ರಿ ಮತ್ತು ಜನಾಂದೋಲನ ಜಿದ್ದಾಜಿದ್ದಿ ಮುಂದುವರೆದಿದೆ. ವಿಜಯೇಂದ್ರ ಗೆದ್ದಿದ್ದು BY ವಿಜಯೇಂದ್ರ ಗೆದ್ದಿದ್ದು ಕಾಂಗ್ರೆಸ್ ಕೃಪಾ ಕಟಾಕ್ಷದಿಂದಾನ? ಶಿಕಾರಿಪುರ ಕ್ಷೇತ್ರದಲ್ಲಿ ಹಾಗಾದ್ರೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನಡೆದಿತ್ತ? ಅಡ್ಜಸ್ಟ್ಮೆಂಟ್ ರಾಜಕಾರಣದ ಹುನ್ನಾರವನ್ನ DCM DK ಶಿವಕುಮಾರ್ ಅವರಾಗೆ ಬಾಯ್ಬಿಟ್ಟಿದ್ದಾರೆ. ಮಂಡ್ಯದಲ್ಲಿ ಜನಾಂದೋಲನ ಸಮಾವೇಶದಲ್ಲಿ ಭಾಷಣ ಮಾಡುವಾಗ ಹೇಳಿದ್ದಾರೆ, ನಾಗರಾಜೇಗೌಡನಿಗೆ ಟಿಕೆಟ್ ಕೊಟ್ಟಿದ್ರೆ ಅಸೆಂಬ್ಲಿಗೆ ಬರ್ತಿರ್ಲಿಲ್ಲ ಅಂತ. ಅಂದ್ರೆ ನಾಗರಾಜೇಗೌಡನಿಗೆ ಟಿಕೆಟ್ ಕೊಟ್ಟಿದ್ರೆ ವಿಜಯೇಂದ್ರ ಅಸೆಂಬ್ಲಿಗೆ ಬರ್ತಿರ್ಲಿಲ್ವಂತೆ. ಅಶೋಕಣ್ಣ ನಿನ್ ಕೈಲಿ ದಮ್ಮಿಲ್ಲ. ವಿಜೇಂದ್ರ ಅಣ್ಣ ನನಗ ವಿಜೇಂದ್ರ ಕಣ್ಣ ಏನೋ ಕಾಂಗ್ರೆಸ್ ಪಕ್ಷದ ಭಿಕ್ಷೆಯಿಂದ ನಾವು ಯಾರೊಬ್ಬ ನಾಗರಾಜ್ ಗೌಡ ಟಿಕೆಟ್ ಕೊಟ್ಟಿದ್ರೆ ನೀನ್ ಅಸೆಂಬ್ಲಿಗೆ ಬರ್ತಿರ್ಲಿಲ್ಲ. ಇದನ್ನ ಗಮನದಲ್ಲಿಟ್ಕೋ. ಅದ್ ಬಿಟ್ಬಿಟ್ಟು ಏನ್ ಭ್ರಷ್ಟಾಚಾರದ ಪಿತಾಮಹ ಅಂತೆ ಬಯಲು ಮಾಡ್ತಾ ಇದೆ. ಮೈಸೂರಿನ ದೇವನೂರು ಬಡಾವಣೆ ಲೇಔಟ್ ಸೀಕ್ರೆಟ್ ಈಗ ರಿವೀಲ್ ಆಗಿದೆ. ಸಿಎಂ ಪತ್ನಿ ದಾನ ಪಡೆದ ಭೂಮಿ ವಿಚಾರದಲ್ಲಿ ಎಡವಟ್ಟು. ಡಿನೋಟಿಫೈ ಭೂಮಿಯನ್ನೇ ದಾನ ಪಡೆದ್ರ ಸಿಎಂ ಪತ್ನಿ. ಮುಡಾ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಸುಳ್ಳು ಹೇಳಿದ್ರ ಅನ್ನೋ ಗುಮಾನಿ ಎದ್ದಿದೆ. ಸುಳ್ಳು ಹೇಳಿದ್ರ ಸಿಎಂ. ಸರ್ಕಾರಿ ದಾಖಲೆಗಳ ಪ್ರಕಾರ 1998ರ ಲೇಔಟ್ ಪ್ಲಾನ್ನಲ್ಲೇ ಡಿನೋಟಿಫೈ ಎಂದು ಉಲ್ಲೇಖ. 3.16 ಎಕರೆ ಭೂಮಿ ಡಿನೋಟಿಫೈ ಬಗ್ಗೆ ಉಲ್ಲೇಖಿಸಲಾಗಿದೆ. 2001ರಲ್ಲಿ ಲೇಔಟ್, 2003ರಲ್ಲಿ ಮನೆಗಳ ಹಂಚಿಕೆ ಆಗಿದೆ. 2010ರಲ್ಲಿ ಮಲ್ಲಿಕಾರ್ಜುನ್ನಿಂದ 3.16 ಎಕರೆ ಭೂಮಿ ದಾನ. ಸಹೋದರನಿಂದ ದಾನ ಪಡೆದ ಸಿಎಂ ಸಿದ್ದರಾಮಯ್ಯ ಪತ್ನಿ. 2005ರಲ್ಲಿ ಕೃಷಿ ಭೂಮಿ ಪರಿವರ್ತನೆ ಮಾಡಿಸಿದ್ದ ಮಲ್ಲಿಕಾರ್ಜುನ್. ಹೀಗಾಗಿ ಪರಿವರ್ತನೆ ಮಾಡಿದ್ದ ಭೂಮಿಯನ್ನೇ ದಾನ ಪಡೆದ್ರ ಸಿಎಂ ಪತ್ನಿ ಪಾರ್ವತಿ. 2010ರಲ್ಲಿ ದಾನ ಪಡೆಯುವಾಗ ಕೃಷಿ ಭೂಮಿ ಅಂತ ಉಲ್ಲೇಖ. ಕೃಷಿ ಭೂಮಿ ದಾನ ಪಡೆಯೋದಾಗಿ ಸುಳ್ಳು ಹೇಳಿದ್ರ ಸಿಎಂ ಸಿದ್ದರಾಮಯ್ಯ. ಈಗಾಗಲೇ ಕಾಂಗ್ರೆಸ್ ಸರ್ಕಾರಕ್ಕೆ ಮುಡಾ ದೊಡ್ಡ ತಲೆನೋವು ಆಗಿದ್ದು, ಈಗ ಈ ದಾಖಲೆಗಳು ಮತ್ತಷ್ಟು ಟೆನ್ಷನ್ ಹೆಚ್ಚು ಮಾಡಲಿವೆ. ಕ್ಯಾಮರಾಮ್ಯಾನ್ ಸಚಿನ್ ಜೊತೆಗೆ ವಿನೋದ್ ಪಡುವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಇನ್ನು ಲೀಗಲಿ ಏನೇನು ಫಾರ್ಮಾಲಿಟೀಸ್ ಇದೆ ಅದನ್ನು ಕೂಡ ಅವರು ಪರಿಶೀಲಿಸಿದ್ದಾರೆ. ಅದ್ರ ಜೊತೆ ಸಿಎಂ ಸಲಹೆಗಾರ ಆಗಿರುವಂತಹ ಪೊನ್ನಣ್ಣ ಅವರೇನಿದ್ದಾರೆ, ಅವರು ಒಂದ್ ವೇಳೆ ಪ್ರಾಸಿಕ್ಯೂಷನ್ಗೆ ಕೊಡೋದೇ ಹೌದಾದ ಅದಕ್ಕೆ ಬೇಕಾದಂತ ಪೂರ್ವ ಸಿದ್ಧತೆ ಲೋಕಾಯುಕ್ತ ಆಗಿರ್ಬೋದು, ಸುಪ್ರೀಂ ಕೋರ್ಟ್ ಆಗಿರ್ಬೋದು, ಹೈಕೋರ್ಟ್ ಏನೇ ಆಗಿರ್ಬೋದು, ಅದೆಲ್ಲದರ ಕುರಿತಾಗಿಯೂ ಕೂಡ ನಾವೆಷ್ಟು ಬೇಕು ಅನ್ನೋದು ಕೂಡ ಅವರು ಲೆಕ್ಕಾಚಾರ ಮಾಡ್ತಾ ಇದ್ದಾರೆ. ಇನ್ನು ಸಿದ್ದರಾಮಯ್ಯನವರಿಗಂತೂ ಟೆನ್ಷನ್ ಖಂಡಿತವಾಗ್ಲೂ ಕೂಡ ಇದೆ. ಈ ಹಿಂದೆ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆದಂತ ಸಮಯದಲ್ಲಿ ಪ್ರಾಸಿಕ್ಯೂಷನ್ಗೆ ಕೊಟ್ಟಾಗ ಅವರು ನೈತಿಕತೆಯ ಪ್ರಶ್ನೆ ಬಂದಾಗ ಹೇಳಿದ್ರು. ಆ ರೀತಿ ಪರಿಸ್ಥಿತಿ ಆತಂಕದಲ್ಲಿ ಅವರಿದ್ದಾರೆ. ಮುಂದೆ ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ರಂಜಿತ್ ಡೀಟೇಲ್ಸ್ಗಾಗಿ. ಸಿಎಂಗೆ ಮೂಡಾ ಸೈಟ್ನ ಸಂಕಷ್ಟ ಎದುರಾಗಿದೆ. ಸಿಎಂ ವಿರುದ್ಧ ತನಿಖೆಗೆ ಇವತ್ತೇ ಸಮ್ಮತಿಯನ್ನ ಕೊಡ್ತಾರಾ? ಕಾನೂನು ತಜ್ಞರ ಜೊತೆ ರಾಜ್ಯಪಾಲ ಗೆಹ್ಲೋಟ್ ಸಮಾಲೋಚನೆಯನ್ನು ನಡೆಸ್ತಾ ಇದ್ದಾರೆ. ಸರ್ಕಾರದ ಉತ್ತರವನ್ನ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ ರಾಜ್ಯಪಾಲರು. ಇವತ್ತು ಮಧ್ಯಾಹ್ನ ತಜ್ಞರ ಜೊತೆ ಗೆಹ್ಲೋಟ್ ಸಭೆ ನಡೆಸ್ತಾರೆ ಅಂತ ಹೇಳಲಾಗಿದೆ. ನ್ಯಾಯಾಂಗ ತನಿಖೆಗೆ ಆದೇಶ ನೀಡ್ತಾರಾ ಗವರ್ನರ್? ಬಿಗ್ ಕ್ವೆಶ್ಚನ್. ಈ ಕ್ಷಣದ ಅತ್ಯಂತ ದೊಡ್ಡ ರಾಜಕೀಯ ಬೆಳವಣಿಗೆ ಉಂಟಾಗತ್ತಾ? ಗವರ್ನರ್ ಏನಾದರೂ ನ್ಯಾಯಾಂಗ ತನಿಖೆಗೆ ಆದೇಶ ನೀಡ್ತಾರಾ? ಸರ್ಕಾರದ ಉತ್ತರ ಆಲ್ರೆಡಿ ಗವರ್ನರ್ ಅಂಗಳವನ್ನ ತಲುಪಿದೆ. ಗವರ್ನರ್ ಅದನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಲೋಕಾಯುಕ್ತಕ್ಕೆ ಕೊಡ್ತಾರಾ ಅಥವಾ ನ್ಯಾಯಾಂಗ ತನಿಖೆಗೆ ಕೊಡ್ತಾರಾ? ಯಾಕಂದ್ರೆ ಲೋಕಾಯುಕ್ತ ಕೊಡಕ್ ಬರಲ್ಲ, ಸಿಎಂ ಅಂಡರಲ್ಲೇ ಬರುತ್ತೆ ಅದು. ಹಾಗಾದ್ರೆ ಏನ್ ಮಾಡ್ತಾರೆ? ಗವರ್ನರ್ ಅವರ ಮುಂದಿರುವ ಕಾನೂನಿನ ಆಯ್ಕೆಗಳು ಏನು? ಈ ಎಲ್ಲ ಬೆಳವಣಿಗೆಗಳ
ಗಲಾಟೆಗಳ ಮಧ್ಯೆ ರಾಜಭವನಕ್ಕೆ ಸಚಿವ ಎಂಸಿ ಸುಧಾಕರ್ ದೌಡಾಯಿಸಿದ್ದಾರೆ. ರಾಜ್ಯಪಾಲ ಗೆಹ್ಲೋಟ್ ಭೇಟಿಗೆ ಬಂದಿದ್ದಾರೆ ಸುಧಾಕರ್. ಪ್ರಾಸಿಕ್ಯೂಷನ್ ಟೆನ್ಷನ್ ನಡುವೆನೆ ರಾಜಭವನಕ್ಕೆ ದೌಡಾಯಿಸಿದ್ದಾರೆ. ಹಾಗೆಯೇ ಶಾಸಕ ಪೊನ್ನಣ್ಣ ಅವರು ಕೂಡ ಬರಬೇಕು ಅಂತ ಸುಧಾಕರ್ ಅವರು ಅವರಿಗಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ. ರಾಜ್ಯಪಾಲರನ್ನ ಭೇಟಿ ಆಗಕ್ಕೆ ಸಾಧ್ಯ ಆಗಿಲ್ಲ, ಇನ್ನು ಕೂಡ ರಾಜಭವನಕ್ಕೆ ಬಂದಿದ್ದಾರೆ ಅಷ್ಟೇ. ಶಾಸಕ ಪೊನ್ನಣ್ಣ ಹಾಗೂ ಎಂಸಿ ಸುಧಾಕರ್ ಬಂದಿದ್ದಾರೆ. ಬಂದ ತಕ್ಷಣವೇ ರಾಜ್ಯಪಾಲರನ್ನ ಭೇಟಿ ಮಾಡ್ತಾರಂತೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಡಿ ಅಂತ ಮನವಿ ಮಾಡುವ ಸಾಧ್ಯತೆ ಇದೆ. ಒಂದು ಫಾರ್ಮಲ್ ಆದಂಥ ಒಂದು ಮನವಿ ಮಾಡ್ತಾರೆ ರಾಜ್ಯಪಾಲರಿಗೆ ಹೋಗಿ. ಆ ಥರ ಒಂದು ಫಾರ್ಮಲಿ ಮನವಿ ಮಾಡುವ ಸಾಧ್ಯತೆ ಇದೆ. ಯಾಕಂತಂದರೆ ಮುಂದೆ ಒಂದು ವೇಳೆ ಇವೆಲ್ಲವೂ ಕೂಡ ಕಾನೂನಿನ ಪ್ರಕ್ರಿಯೆಗೆ ಒಳಪಟ್ಟರೆ ಆಗ ಈ ಎಲ್ಲ ಸ್ಟೆಪ್ಸ್ ಅಂದರೆ ಸರ್ಕಾರ ಏನು ನಡೆಯನ್ನು ಕೈಗೊಳ್ತು, ಸಚಿವ ಸಂಪುಟ ಏನು ಹೇಳ್ತು, ಆಮೇಲೆ ಲೀಗಲ್ ಅಡ್ವೈಸರ್ ಏನು ಹೇಳಿದ್ರು, ಇದೆಲ್ಲ ಮ್ಯಾಟ್ರ್ ಆಗುತ್ತೆ. ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ವಿಜಯ್ ಜೊನ್ನಳ್ಳಿ ಕನೆಕ್ಟ್ ಆಗಿದ್ದಾರೆ. ವಿಜಯ್, ಅತ್ಯಂತ ದೊಡ್ಡ ಬೆಳವಣಿಗೆ, ಅನಿರೀಕ್ಷಿತವಾದಂತಹ ಬೆಳವಣಿಗೆ, ಮೂಡಾ ಹಗರಣದಲ್ಲಿ ಪ್ರಾಸಿಕ್ಯೂಷನ್ಗೆ ಗವರ್ನರ್ ಅನುಮತಿ ಕೊಟ್ಟು ಬಿಡಬಹುದಾ ಅನ್ನುವಂಥದ್ದು. ನ್ಯಾಯಾಂಗ ತನಿಖೆಗೆ ಏನಾದರೂ ಅನುಮತಿ ಕೊಟ್ಟರೆ ಏನೆಲ್ಲ ಆಗತ್ತೆ, ಅಥವಾ ಅನುಮತಿ ಕೊಡದೇ ಇರ್ತಾರೆ ಅಂತ ಹೇಳೋದಕ್ಕೆ ಏನೆಲ್ಲ ಕಾರಣಗಳಿದೆ, ಏನೆಲ್ಲ ಆಗ್ಬೋದು, ಪಾಸಿಬಿಲಿಟೀಸ್ ಏನಿದೆ ವಿಜಯ್? ಶ್ರೀಲಕ್ಷ್ಮಿ, ಮೂಡಾ ಪ್ರಕರಣ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧದ ಪ್ರಕರಣ ರಾಜ್ಯಪಾಲರ ಬಳಿ ಈಗ ಅಂಗಳಕ್ಕೆ ತಲುಪಿರುವಂಥದ್ದು. ಅದು ಅಂತಿಮ ಮತ್ತು ಕುತೂಹಲ ಘಟ್ಟಕ್ಕೆ ತಲುಪಿರುವಂಥದ್ದು. ಯಾಕೆ ಅಂದರೆ ಈಗಾಗಲೇ ಕೂಡ ರಾಜ್ಯ ಸರ್ಕಾರ ಪ್ರಾಸಿಕ್ಯೂಷನ್ಗೆ ಯಾಕೆ ಕೊಡಬಾರ್ದು ಅಂತ ಕೊಟ್ಟಿರುವಂಥ ನೋಟಿಸ್ಗೆ ಸಮಗ್ರ ಉತ್ತರವನ್ನು ಕೊಟ್ಟಿರುವಂಥದ್ದು. ಮಂತ್ರಿ ಪರಿಷತ್ತು ರಾಜ್ಯಪಾಲರ ವಿರುದ್ಧ ನಿರ್ಣಯವನ್ನು ಕೈಗೊಂಡಿರುವಂಥದ್ದು. ಈ ಎಲ್ಲ ಬೆಳವಣಿಗೆಗಳ ಬಳಿಕ ಆ ಕಡತವನ್ನು ಇಂದು ಅಂದರೆ ಕಳೆದ 3-4 ದಿನಗಳಿಂದ ದೆಹಲಿಯಲ್ಲಿದ್ದಂಥ ರಾಜ್ಯಪಾಲರು ಈಗ ನಿನ್ನೆ ರಾತ್ರಿ ಆಗಮಿಸಿರುವಂಥದ್ದು. ಬಳಿಕ ಸಮಗ್ರವಾಗಿ ಎಲ್ಲವನ್ನು ಕೂಡ ರಾಜ್ಯ ಸರ್ಕಾರ ಕೊಟ್ಟಿರುವಂತಹ ಉತ್ತರ, ರಾಜ್ಯ ಪರಿಷತ್ ಮಂತ್ರಿ ಪರಿಷತ್ ತೆಗೆದುಕೊಂಡಿರುವಂತಹ ನಿರ್ಣಯ, ಇವೆಲ್ಲವನ್ನು ಕೂಡ ಸಮಗ್ರವಾಗಿ ಪರಿಶೀಲನೆ ನಡೆಸ್ತಾ ಇರುವಂಥದ್ದು ಮತ್ತು ಕಾನೂನು ತಂಡದ ಜೊತೆ ಅಭಿಪ್ರಾಯವನ್ನ, ಸಲಹೆಯನ್ನ, ಸಮಾಲೋಚನೆ ನಡೆಸ್ತಾ ಇರುವಂಥದ್ದು. ಅದಾದ ಬಳಿಕ ರಾಜ್ಯಪಾಲರು ತೆಗೆದುಕೊಳ್ಳುವಂಥ ನಿರ್ಧಾರ ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿರುವಂಥದ್ದು. ನಮಗೆ ಬಂದ ಮೂಲಗಳ ಮಾಹಿತಿ ಪ್ರಕಾರ ಒಂದು 2-3 ಹಾದಿಯಲ್ಲಿ ಚರ್ಚೆ ಆಗ್ತದೆ. ಒಂದು ಕಡೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವಂಥದ್ದು, ಮತ್ತೊಂದು ಕಡೆ ಒಂದು ವೇಳೆ ರಾಜ್ಯ ಸರ್ಕಾರ ಕೊಟ್ಟಿರುವಂಥ ಉತ್ತರ ತೃಪ್ತಿ ಆದರೆ ಅದನ್ನು ಪಕ್ಕಕ್ಕಿಡುವಂಥದ್ದು, ಅಂದರೆ ಒಪ್ಪಿಗೆ ಕೊಡುವಂಥದ್ದು. ಜೊತೆಗೆ ಮೂರನೇದು ನ್ಯಾಯಾಂಗ ತನಿಖೆ ಅನ್ನೋ ಸಂಬಂಧಪಟ್ಟಂತೂ ಕೂಡ ಅದೇ ಏನೋ ಸೂಚನೆ ಕೊಡ್ತಾರ ಅನ್ನೋಂಥದ್ದು ಕೂಡ, ಅಂದರೆ ಅಭಿಪ್ರಾಯವನ್ನು ಕೊಡ್ತಾರ ಅನ್ನೋಂಥದ್ದು ಕೂಡ. ಅದು ಇವೆಲ್ಲವೂ ಕೂಡ ನೋಡೋದಾದ್ರೆ ಒಂದು ಬಹುತೇಕವಾಗಿ ಪ್ರಾಸಿಕ್ಯೂಷನ್ಗೆ ಕೊಡುವಂಥ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳಲಾಗ್ತದೆ. ಈ ಹಿನ್ನೆಲೆಯಲ್ಲಿ ಈಗ ರಾಜ್ಯಪಾಲ ತೆಗೆದುಕೊಳ್ಳುವಂಥ ನಿರ್ಧಾರ ಬಹುತೇಕವಾಗಿ ರಾಜ್ಯ ಸರ್ಕಾರ ಕೊಟ್ಟಿರುವಂಥ ಎಲ್ಲ ವರದಿಯನ್ನ ಪರಿಶೀಲನೆ ಮಾಡಿ ಅಭಿಪ್ರಾಯ ತೆಗೆದುಕೊಂಡು ಆಗಿದೆ. ಇನ್ನು ವರದಿಯನ್ನ ನೋಡಿದ ನಂತರ ತೀರ್ಮಾನ ತೆಗೆದುಕೊಳ್ಳುವಂಥದ್ದು, ಅಂದರೆ ತಮ್ಮ ರಾಜ್ಯಪಾಲರು ಮುಂದಿನ ನಡೆಯನ್ನ, ಮುಂದಿನ ತೀರ್ಮಾನ ಪ್ರಕಟ ಮಾಡೋದಷ್ಟೇ ಬಾಕಿ ಇರುವಂಥದ್ದು. ಅದು ಇವತ್ತು ಮಾಡ್ತಾರಾ, ನಾಳೆ ಮಾಡ್ತಾರಾ ಅನ್ನೋದು ಗೊತ್ತಿಲ್ಲ. ಅದು ಒಂದೊಂದು ಬಹಳ ಸ್ಪಷ್ಟ, ಅಂತಿಮ ಘಟ್ಟಕ್ಕೆ ಬಂದು ತಲುಪಿರುವಂಥದ್ದು. ಶ್ರೀಲಕ್ಷ್ಮಿ, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ ವಿಜಯ್. ಬ್ರೇಕ್.